ಇನ್ನು ನೋಡಿ, ಈ ಮಾವಿನ ಬೆಳೆಗೆ ಅಷ್ಟೊಂದು ಮಾವಿನ ಹಣ್ಣು ಬಂದಿದೆಯಲ್ಲ, ಅದಕ್ಕೆ ಬೆಲೆ ಇಲ್ಲ ಅಂತ ಒಂದು ಸ್ಥಿತಿ ಉದ್ಭವ ಆಗಿಬಿಟ್ಟಿದೆ. ಜೊತೆಗೇನು ಅಂತಂದರೆ ನಮ್ಮ ತಪ್ಪು, ರೈತರ ತಪ್ಪು, ಅದೇನು ಗೊತ್ತಿಲ್ಲ. ನಾವು ಬೆಳೆಯುವಂಥ ರೀತಿಯ ಬಗ್ಗೆನೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಬೇರೆ ಬೇರೆ ದೇಶಗಳು ನಮ್ಮ ಮಾವಿನ ಹಣ್ಣನ್ನು ರಿಜೆಕ್ಟ್ ಮಾಡಿಬಿಟ್ಟಿವೆ. ಕಾರಣ ಏನು ಹೇಳಿ? ವಿಪರೀತ ಕೆಮಿಕಲ್. ಇವತ್ತು ಪ್ರತಿಭಟನೆ ಮಾಡ್ತಾರಂತೆ ರೈತರು, ಕೋಲಾರ ಜಿಲ್ಲೆ ಬಂದ್ ಮಾಡ್ತಾರಂತೆ. ನಾವು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇದು ಈಗಿನ ದೃಶ್ಯಗಳಲ್ಲ. ಎಸ್, ಈಗಿನ ದೃಶ್ಯಗಳೇ, ಫ್ರೆಶ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಾವು. ನೋಡಿ ಎಂಥ ಸ್ಥಿತಿ. ಈ ಥರ ಏನಿದು ನಿಜಕ್ಕೂ. ಅಲ್ಲ ನೋಡಿ, ರೈತರು ತಾವು ಬೆಳೆದಂಥ ಫಲದ ಮೇಲೆ ಈ ರೀತಿ ವೆಹಿಕಲ್ಗಳನ್ನು ಹತ್ತಿಸ್ತಾರೆ ಅಂತಂದರೆ ಯೋಚನೆ ಮಾಡಿ ಹೆಂಗಿರ್ಬೇಕು ಸ್ಥಿತಿ ಅಂತ. ವರ್ಷಕ್ಕೊಂದ್ಸರಿ ಬರುತ್ತೆ, ವರ್ಷಕ್ಕೊಂದೇ ಬೆಳೆ, ಅಲ್ಲೂ ಕೂಡ 108 ರಗಳೆಗಳು. ಏನಾದರೂ ಸರ್ಕಾರ ಏನಾದರೂ ಮಾನದಂಡ ಇದು ಮಾಡುತ್ತಾ? ಈ ಕೆಮಿಕಲ್ ಸ್ಪ್ರೇ ಮಾಡೋ ವಿಚಾರದಿಂದ ಹಿಡಿದು ಅದೆಲ್ಲದರ ಬಗ್ಗೆ ಕೂಡ. ಆಮೇಲೆ ಇಲ್ಲಿ ಸಲ ಸುದ್ದಿಗಳು ಕೂಡ ಸೇರ್ಕೊಂಡ್ಬಿಟ್ಟು ಒಂದಿಷ್ಟು, ಯಾರೋ ಮಾವಿನ ಹಣ್ಣು ತಿಂದು ಸತ್ತರಂತೆ, ಅಸ್ವಸ್ಥರಾದರಂತೆ, ಇವೆಲ್ಲ ಕಥೆಗಳು. ಇದೆಲ್ಲ ಆದಮೇಲಿಂದ ಇನ್ನಷ್ಟು ಹದಗೆಟ್ಟೋಯ್ತು. ರಸ್ತೆಗೆ ಮಾವಿನ ಹಣ್ಣು ಸುರಿದು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಎಲ್ಲಿಗೆ ಬಂದಿದೆ ಸ್ಥಿತಿ ಯೋಚನೆ ಮಾಡಿ. ಇನ್ನು ನೋಡಿ, ಈ ಮಾವಿನ ಬೆಳೆಗೆ ಅಷ್ಟೊಂದು ಮಾವಿನ ಹಣ್ಣು ಬಂದಿದೆಯಲ್ಲ, ಅದಕ್ಕೆ ಬೆಲೆ ಇಲ್ಲ ಅಂತ ಒಂದು ಸ್ಥಿತಿ ಉದ್ಭವ ಆಗಿಬಿಟ್ಟಿದೆ. ಜೊತೆಗೇನು ಅಂತಂದರೆ ನಮ್ಮ ತಪ್ಪು, ರೈತರ ತಪ್ಪು, ಅದೇನು ಗೊತ್ತಿಲ್ಲ. ನಾವು ಬೆಳೆಯುವಂಥ ರೀತಿಯ ಬಗ್ಗೆನೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಬೇರೆ ಬೇರೆ ದೇಶಗಳು ನಮ್ಮ ಮಾವಿನ ಹಣ್ಣನ್ನು ರಿಜೆಕ್ಟ್ ಮಾಡಿಬಿಟ್ಟಿವೆ. ಕಾರಣ ಏನು ಹೇಳಿ? ವಿಪರೀತ ಕೆಮಿಕಲ್. ಇವತ್ತು ಪ್ರತಿಭಟನೆ ಮಾಡ್ತಾರಂತೆ ರೈತರು, ಕೋಲಾರ ಜಿಲ್ಲೆ ಬಂದ್ ಮಾಡ್ತಾರಂತೆ. ನಾವು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇದು ಈಗಿನ ದೃಶ್ಯಗಳಲ್ಲ. ಎಸ್, ಈಗಿನ ದೃಶ್ಯಗಳೇ, ಫ್ರೆಶ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಾವು. ನೋಡಿ ಎಂಥ ಸ್ಥಿತಿ. ಈ ಥರ ಏನಿದು ನಿಜಕ್ಕೂ. ಅಲ್ಲ ನೋಡಿ, ರೈತರು ತಾವು ಬೆಳೆದಂಥ ಫಲದ ಮೇಲೆ ಈ ರೀತಿ ವೆಹಿಕಲ್ಗಳನ್ನು ಹತ್ತಿಸ್ತಾರೆ ಅಂತಂದರೆ ಯೋಚನೆ ಮಾಡಿ ಹೆಂಗಿರ್ಬೇಕು ಸ್ಥಿತಿ ಅಂತ. ವರ್ಷಕ್ಕೊಂದ್ಸರಿ ಬರುತ್ತೆ, ವರ್ಷಕ್ಕೊಂದೇ ಬೆಳೆ, ಅಲ್ಲೂ ಕೂಡ 108 ರಗಳೆಗಳು. ಏನಾದರೂ ಸರ್ಕಾರ ಏನಾದರೂ ಮಾನದಂಡ ಇದು ಮಾಡುತ್ತಾ? ಈ ಕೆಮಿಕಲ್ ಸ್ಪ್ರೇ ಮಾಡೋ ವಿಚಾರದಿಂದ ಹಿಡಿದು ಅದೆಲ್ಲದರ ಬಗ್ಗೆ ಕೂಡ. ಆಮೇಲೆ ಇಲ್ಲಿ ಸಲ ಸುದ್ದಿಗಳು ಕೂಡ ಸೇರ್ಕೊಂಡ್ಬಿಟ್ಟು ಒಂದಿಷ್ಟು, ಯಾರೋ ಮಾವಿನ ಹಣ್ಣು ತಿಂದು ಸತ್ತರಂತೆ, ಅಸ್ವಸ್ಥರಾದರಂತೆ, ಇವೆಲ್ಲ ಕಥೆಗಳು. ಇದೆಲ್ಲ ಆದಮೇಲಿಂದ ಇನ್ನಷ್ಟು ಹದಗೆಟ್ಟೋಯ್ತು. ರಸ್ತೆಗೆ ಮಾವಿನ ಹಣ್ಣು ಸುರಿದು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಎಲ್ಲಿಗೆ ಬಂದಿದೆ ಸ್ಥಿತಿ ಯೋಚನೆ ಮಾಡಿ.